ಹಾಯ್ ಹಲೋ ವೆಲ್ಕಮ್ ಟು ಲಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಿನ್ನೆ ಈ ವಿಡಿಯೋದಲ್ಲಿ ಜಿ ವಾಟ್ಸಪ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ಐ ಕಾರ್ಡಲ್ಲಿ ಇಲ್ಲ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ವಿಡಿಯೋ ನೋಡ್ಕೋಬೋದು ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಜಿ ಬಿ ವಾಟ್ಸಪ್ನಲ್ಲಿ ಯಾವ ರೀತಿಯಾಗಿ ವಾಲ್ಪೇಪರ್ ಸೆಟ್ ಮಾಡೋದು ಫ್ರೆಂಡ್ಸ್. ನಾರ್ಮಲಾಗಿ ಜಿ ವಾಟ್ಸಪ್ ವಾಲ್ಪೇಪರ್ ಈ ರೀತಿಯಾಗಿರುತ್ತೆ. ನೀವು ಈ ರೀತಿಯಾಗಿ ವಾಲ್ಪೇಪರ್ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವು ಏನಾದರೂ ನಮ್ಮ ಚಾನಲ್ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡಿಕೊಂಡು ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗುತ್ತೆ ಅಂತ ಫ್ರೆಂಡ್ಸ್. ನೀವು ಜಿ ಬಿ ವಾಟ್ಸಪ್ ವಾಲ್ಪೇಪರ್ ಸೆಟ್ ಮಾಡ್ಕೊಂಡು ವಾಲ್ಪೇಪರ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ ರೀತಿ ಸೆಟ್ ಮಾಡೋದು, ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಫ್ರೆಂಡ್ಸ್ ಒಂದು ತಮ್ಮ ನಮ್ಮ ಫೋನಿನ ಸ್ಕ್ರೀನಲ್ಲಿ ತಿಳಿದುಕೊಳ್ಳೋಣ ಯಾವ ರೀತಿಗೆ ನೀವು ಜಿ ಬಿ ವಾಟ್ಸಪ್ನಲ್ಲಿ ವಾಲ್ಪೇಪರ್ ಸೆಟ್ ಮಾಡೋದು ಅಂತ ಫ್ರೆಂಡ್ಸ್. ಫೋನಿನ ಸ್ಕ್ರೀನಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಾನು ನನ್ನ ಫೋನಿನಲ್ಲಿ ಯಾವ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ, ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿರುವ ಜಿ ಬಿ ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ಳಬೇಕಾಗುತ್ತೆ. ನಾನು ನನ್ನ ಫೋನಿನಲ್ಲಿರುವ ಜಿ ಬಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ತೇನೆ, ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ಇಲ್ಲಿ ಸೈಡ್ ಬಾರಲ್ಲೂ ರೈಟ್ ಸೈಡಲ್ಲಿರುವ 3 ಡಾಟನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಫಸ್ಟ್ನೇ ಆಪ್ಷನ್ ಆದ ಜಿ ಬಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಜಿ ಬಿ ಸೆಟ್ಟಿಂಗ್ಸ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ವಾಲ್ಪೇಪರ್ ಯಾವ ರೀತಿ ಎಕ್ಸ್ಚೇಂಜ್ ಮಾಡೋದು ಅಂದರೆ ಫ್ರೆಂಡ್ಸ್, ಇದರಲ್ಲಿ ವಾಲ್ಪೇಪರ್ ಇದು ಈ ರೀತಿಯಾಗಿ ಬಿಟ್ಟು ವಾಲ್ಪೇಪರ್ ಇರುತ್ತೆ, ಇಲ್ಲ ಡಾರ್ಕ್ ಕಲರ್ ಇರುತ್ತೆ, ಈ ರೀತಿಯಾಗಿ ಥೀಮ್ ಇರುತ್ತೆ. ಈ ಥೀಮನ್ನು ಚೇಂಜ್ ಮಾಡಿ ಯಾವ ರೀತಿ ವಾಲ್ಪೇಪರ್ ಸೆಟ್ ಮಾಡೋದು ಅಂದರೆ ಫ್ರೆಂಡ್ಸ್, ಇದಕ್ಕೆ ಈ 3 ಡಾಟ್ ಇರುತ್ತೆ, 3 ಡಾಟ್ ಕ್ಲಿಕ್ ಮಾಡ್ಕೋಗುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡಿರುತ್ತೆ ಜಿ ಬಿ ಸೆಟ್ಟಿಂಗ್ ಇರುತ್ತೆ. ಜಿ ಬಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಜಿ ಬಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಬಂದ ನಂತರ 6ನೇ ಆಪ್ಷನ್ ಆದ ಯೂನಿವರ್ಸಲ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆದ ನಂತರ ನೀವೇನು ಮಾಡ್ಕೊಂಡು ಇಲ್ಲಿ 5 ಆಪ್ಷನ್ ಫಸ್ಟ್ನೇ ಆಪ್ಷನ್ ಇದೆ ಕಲರ್ಸ್ ಅಂತ ಒಂದು ಆಪ್ಷನ್ ಇದೆ. ಕಲರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಕಲರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಇಲ್ಲಿ 3ನೇ ಆಪ್ಷನ್ ಅಂತ ಬ್ಯಾಕ್ಗ್ರೌಂಡ್ ಅಂತ ಬರ್ತಿದೆ. ಚೇಂಜ್ ಕಲರ್ ಆ ಬ್ಯಾಕ್ಗ್ರೌಂಡ್ ಡಿಫಾಲ್ಟ್ ಈಸ್ ವೈಟ್ ಅಂತ ಇದೆ ಫ್ರೆಂಡ್ಸ್. ಈ ರೀತಿ ಇದ್ದ ನಂತರ ನೀವು ಬ್ಯಾಕ್ಗ್ರೌಂಡ್ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬರುತ್ತೆ ಸಾಲಿಡ್ ಕಲರ್, ಗ್ರೀನ್ಸ್ ಕಲರ್ ಈಸ್ ಫೋಟೋ ಚಾಯ್ಸ್ ಅಂತ ಬರ್ತೀವಿ. ನಾವು ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಾನು ಕ್ಲಿಕ್ ಮಾಡ್ತೀನಿ. ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಕೈಗೆ ನೋಡ್ಬೋದು ಫೋಟೋಸ್ ಆ್ಯಂಡ್ ಗೂಗಲ್ ಫೋಟೋಸ್ ಅಂತ ತೋರಿಸ್ತಾ. ಇದರೊಳಗೆ ನೀವು ಏನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ನಿಮ್ಮ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ನಾನು ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಅಂದರೆ ಫ್ರೆಂಡ್ಸ್ ನಿಮಗೆ ನಿಮ್ಮ ಫೋನಿರುವ ಗ್ಯಾಲರಿ ಇಲ್ಲಿ ಓಪನ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಫೋನಿನ ಗ್ಯಾಲರಿ ಓಪನ್ ಆಗುತ್ತೆ. ನಾನು ಸ್ವಲ್ಪ ಬ್ಲರ್ ಮಾಡಿದ್ದೀನಿ. ನಿಮಗೆ ನಿಮ್ಮ ಫೋನಿನ ಗ್ಯಾಲರಿಯಲ್ಲಿರೋ ಫೋಟೋವನ್ನು ನೀವು ಚಾಯ್ಸ್ ಮಾಡ್ಕೋಗುತ್ತೆ. ನಾನು ನನ್ನ ಫೋನಿರೋ ಗ್ಯಾಲರಿ ಫೋಟೋವನ್ನು ನಾನು ಚಾಯ್ಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಗ್ಯಾಲರಿ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಗ್ಯಾಲರಿ ಫೋಟೋ ಇರುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಇರ್ತೀವಿ. ನೀವು ಫೋಟೋ ಯಾವ ರೀತಿ ಬೇಕೈತೆ ಸೆಟ್ಕೊಂಡು ಜೂಮ್ ಆ್ಯಂಡ್ ಅನ್ಜೂಮ್ ಈ ರೀತಿ ಮಾಡಿಕೊಂಡ ನಂತರ ನೀವೇನು ಮಾಡಬೇಕಂದ್ರೆ ಸೆಟ್ ವಾಲ್ಪೇಪರ್ ಇರ್ತಿರುತ್ತೆ. ಸೆಟ್ ವಾಲ್ಪೇಪರ್ಲಿ ನೀವು ಕ್ಲಿಕ್ ಮಾಡೋಕೆ ಇರುತ್ತೆ. ಫೋಟೋನ ಸೆಲೆಕ್ಟ್ ಮಾಡಿಕೊಂಡ ನಂತರ ಸೆಟ್ ವಾಲ್ಪೇಪರ್ ಇರ್ತಿರುತ್ತೆ. ಸೆಟ್ ವಾಲ್ಪೇಪರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ವಾಲ್ಪೇಪರ್ ಸೆಟ್ ಆಗುತ್ತೆ. ಈ ರೀತಿ ಆಗಿರುತ್ತೆ. ಈ ರೀತಿಯ ವಾಲ್ಪೇಪರ್ ಸೆಟ್ ಆಗುತ್ತೆ. ಬಂದ ನಂತರ ನಾನು ನಿಮಗೆ ವಾಟ್ಸಪ್ ಚಾಟಲ್ಲಿ ಬಂದು ತೋರಿಸ್ತೀನಿ ಯಾವ ರೀತಿ ಸೆಟ್ ಆಗಿರುತ್ತೆ ಅಂತ. ಈ ರೀತಿಯಾಗಿ ನೀವು ರಿಟರ್ನ್ ಬನ್ನಿ. ಸೆಟ್ಟಿಂಗಿಂದ ರಿಟರ್ನ್ ಬಂದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ರಿಟರ್ನು. ನೀವು ಸ್ವಲ್ಪ ವೇಟ್ ಮಾಡಿ, ಓಪನ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಿ, ವಾಟ್ಸಪ್ ಲೋಡ್ ಆಗುತ್ತೆ ನೋಡಿ ಫ್ರೆಂಡ್ಸ್. ವಾಟ್ಸಪ್ ಲೋಡ್ ಅಂತ ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ಈ ರೀತಿಯಾಗಿ ನಿಮ್ಮ ಫೋನ್ ವಾಟ್ಸಪ್ಪನ್ನು ಈ ರೀತಿಯಾಗಿ ಫೋಟೋನ ಸೆಟ್ ಮಾಡ್ಕೊಂಡು ನೀವು ಬೇಕಾದ ನಿಮ್ಮ ಫೋಟೋ ಫ್ರೆಂಡ್ ಫೋಟೋ ಬೇಕಾದ ಫೋಟೋ ನೀವು ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಸೆಟ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ನಿಮ್ಮ ಫೋನಿನ ಜಿ ಬಿ ವಾಟ್ಸಪ್ನಲ್ಲಿ ಯಾವ ರೀತಿಯಾಗಿ ವಾಲ್ಪೇಪರ್ ಸೆಟ್ ಮಾಡೋದು ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತೋರಿಸಬೇಕಲ್ಲ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ವಿಡಿಯೋಗೆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನಾನು ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ನಾನು ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.